ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಒಂದು ಸ್ಪೆಷಲ್ ಉತ್ತರ ಕರ್ನಾಟಕ ಅವಲಕ್ಕಿ ಚುರುಮುರಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸೊ ಸಂಜೆ ಟೈಮಲ್ಲಿ ಕಾಫಿ ಟೀ ಜೊತೆಗೆ ಸ್ವಲ್ಪ ಸ್ನ್ಯಾಕ್ಸ್ ಇರಬೇಕಲ್ವ, ಮಕ್ಕಳು ಬಂದಮೇಲೂ ಸ್ನ್ಯಾಕ್ಸ್ ಕೊಡಿ ಅಂತ ಕೇಳ್ತಾರೆ. ಅಂಥವ್ರಿಗೆ ತುಂಬ ಈಸಿ ಮೆಥಡಿಂದ ಮನೇಲೇ ಇರೋ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಅವಲಕ್ಕಿ ಚುರುಮುರಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆಲ್ಮೋಸ್ಟಾಗಿ ಎಲ್ರಿಗೂ ಗೊತ್ತೇ ಇದೆ ಹೇಗೆ ಮಾಡೋದು ಅಂತ, ಮತ್ತು ನನ್ನ ರೆಸಿಪಿ ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ಮೊದಲಿಗೆ ನಾನು ಇಲ್ಲಿ ಬಾಳಿಗೆನ ಇಟ್ಕೊಂಡಿದ್ದೀನಿ. ಒಂದು ಕಡಾಯಿನ ಇಟ್ಬಿಟ್ಟು ಅದಕ್ಕೆ ನಾನು ಎಣ್ಣೆನ ಹಾಕ್ತಾಯಿದ್ದೀನಿ. ಸೊ ಎಣ್ಣೆ ಹಾಕಿಬಿಟ್ಟು ಈ ಕಡೆ ನಾನು ಅವಲಕ್ಕಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅವಲಕ್ಕಿ ಎಲ್ಲ ಸ್ವಲ್ಪ ಧೂಳಿರುತ್ತೆ, ಅದೆಲ್ಲ ಜಲಡಿ ಹಿಡ್ದು ಕ್ಲೀನ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಕ್ಲೀನ್ ಮಾಡೋದಾದಮೇಲೆ ಈ ಕಡೆ ನಾನು ಒಂದು ಬಟ್ಲು ಅಂದರೆ ಹಾಫ್ ಬಟ್ಲಷ್ಟು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ. ಕಟ್ ಮಾಡಿ ಪೀಸಸ್ನ ಇಟ್ಕೊಂಡಿದ್ದೀನಿ. ಒಂದು ಬಟ್ಲಷ್ಟು ಕಡಲೆ ಬೀಜ ಮತ್ತು ಒಂದು ಬಟ್ಲಷ್ಟು ಕಡಲೆಪಪ್ಪನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದು, ಅದಕ್ಕೆ ಕಡಿಮೆ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ತಾಯಿದ್ರೆ ಜಾಸ್ತಿ ತೊಗೊಳ್ಳಿ. ಮತ್ತು ಅದ್ರ ಜೊತೆಗೆ ಒಗ್ಗರಣೆಗೋಸ್ಕರ ಅಂತ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವನ್ನು ನಾನು ಹಚ್ಚಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಕಡಲೆ ಬೀಜನ ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಸೊ ಫ್ರೈ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟಿಗೆ ನಾನು ಎತ್ತಿಟ್ಕೋತಾ ಇದ್ದೀನಿ. ಸೊ ಇದೇ ಥರ ನೀವು ಕಡಲೆಪಪ್ಪು ಕೂಡ ಫ್ರೈ ಮಾಡ್ಕೋಬೇಕು. ಸೊ ಕಡಲೆಪಪ್ಪು ಮತ್ತು ಒಣ ಕೊಬ್ಬರಿ ಮತ್ತು ನಾನು ಸ್ವಲ್ಪ ದ್ರಾಕ್ಷಿ ಕೂಡ ತೊಗೊಂಡಿದ್ದೀನಿ. ಇದು ನಾಲ್ಕು ನಾನು ಒಂದೊಂದಾಗಿ ಸಪ್ರೇಟಾಗಿ ಫ್ರೈ ಮಾಡ್ಕೋತೀನಿ. ಯಾಕಂದರೆ ಒಂದೊಂದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಫ್ರೈ ಆಗೋಕ್ಕೆ, ಒಂದೊಂದಕ್ಕೆ ಟೈಮ್ ಬೇಕಾಗಲ್ಲ. ಸೊ ಒಣ ಕೊಬ್ಬರಿಗೆ ಟೈಮ್ ಬೇಕಾಗಲ್ಲ, ಅದಕ್ಕೋಸ್ಕರ ಅಂದ್ಬಿಟ್ಟು ನಾನು ಆಮೇಲೆ ಸಪ್ರೇಟಾಗಿ ಮಾಡ್ಕೋತಾ ಇದ್ದೀನಿ. ಹಾಗೆ ದ್ರಾಕ್ಷಿಗೂ ಟೈಮ್ ಬೇಕಾಗಲ್ಲ, ಅದಕ್ಕೆ ಅದು ಕೂಡ ಸಪ್ರೇಟಾಗಿ ಮಾಡ್ಕೋತೀನಿ. ಕಡಲೆ ಬೀಜಕ್ಕೆ ಮಾತ್ರ ಟೈಮ್ ಬೇಕು, ಯಾಕಂದರೆ ತುಂಬ ಬ್ರೌನ್ ಆಗೋ ಗಂಟ ನಾವು ಫ್ರೈ ಮಾಡ್ಕೋಬೇಕು ಅದನ್ನು. ಅದಕ್ಕೋಸ್ಕರ ಇವಾಗ ಕಡಲೆಪಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಒಳಗಡೆ ಸ್ವಲ್ಪ ಕಲರ್ ಚೇಂಜ್ ಆಗೋ ಗಂಟನ ಮಾಡಿ ಇದು ಕೂಡ ತಟ್ಟೆಗೆ ತೆಗೆದು ನಾನು ಸೈಡಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಸೊ ನೋಡಿ, ಕಲರ್ ಚೇಂಜ್ ಆಗೋದು ನಿಮ್ಗೆ ಗೊತ್ತೇ ಆಗುತ್ತೆ ಎಣ್ಣೆಯಲ್ಲಿ ಹಾಕಿದರೆ. ಸೊ ಅದು ಕೂಡ ಕ್ಲೀನಾಗಿ ಎಲ್ಲ ತೆಗೆದುಬಿಟ್ಟು ನಾನು ಒಂದು ತಟ್ಟೆಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಅದು ಆದಮೇಲೆ ನಾನು ಇಲ್ಲಿ ಒಣ ಕೊಬ್ಬರಿನ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಕಡಲೆ ಬೀಜ ಮತ್ತು ಕಡಲೆಪಪ್ಪು ಒಂದು ತಟ್ಟೆಗೆ ಎತ್ತಿಟ್ಕೊಂಡು ಇವಾಗ ಒಣ ಕೊಬ್ಬರಿನ ಫ್ರೈ ಮಾಡೋಕ್ಕೆ ಹಾಕ್ತಾಯಿದ್ದೀನಿ. ಇದು ಕೂಡ ಕಲರ್ ಬೇಗ ಬಂದುಬಿಡುತ್ತೆ ಒಣ ಕೊಬ್ಬರಿ, ಯಾಕಂದರೆ ಅದಕ್ಕೆ ಟೈಮ್ ಬೇಕಾಗಲ್ಲ. ಅದಕ್ಕೋಸ್ಕರ ಈ ಥರ ಬ್ರೌನ್ ಕಲರ್ ಬಂದಾದ ತಕ್ಷಣ ತೆಗಿಬೇಕು, ತುಂಬ ಬ್ಲ್ಯಾಕ್ ಮಾಡೋಕ್ಕೂ ಹೋಗಬೇಡಿ. ಈ ಥರ ಕ್ಲೀನಾಗಿ ಬ್ರೌನ್ ಆದಮೇಲೆ ಎಣ್ಣೆಯಿಂದ ಹೊರಗಡೆ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳಿ. ಸೊ ಕ್ಲೀನಾಗಿ ತುಂಬ ಈಸಿ ಮೆಥಡ್ ಇದೆ, ತುಂಬ ಈಸಿಯಿಂದ ಮಾಡ್ಬೋದು. ನಾನು ಸ್ವಲ್ಪ ದ್ರಾಕ್ಷಿ ಇತ್ತು ಅಂತ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ಆಪ್ಷನಲ್ಲಿ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಹಾಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ನನ್ನ ಮಕ್ಕಳಿಗೆ ದ್ರಾಕ್ಷಿ ಸ್ವಲ್ಪ ಅದರಲ್ಲಿ ಒಂದೊಂದು ಪೀಸ್ ಬಾಯಲ್ಲಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ನಾನು ಹಾಕಿರೋದು. ಸೊ ಇಲ್ಲಿ ಒಗ್ಗರಣೆಗೋಸ್ಕರ ಅಂದ್ಬಿಟ್ಟು ನಾನು ಸಾಸಿವೆ ಜೀರಿಗೆನ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಚಟಪಟ ಅನ್ನೋ ಟೈಮಲ್ಲಿ ನಾನು ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಕ್ಲೀನಾಗಿ ಒಳಗಡೆ ಬೆಳ್ಳುಳ್ಳಿ ಎಲ್ಲ ಬ್ರೌನ್ ಕಲರ್ ಬರೋ ಗಂಟ ನಾವು ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಫ್ರೈ ಮಾಡ್ಕೊಂಡು ಆದಮೇಲೆ ಕರಿಬೇವೆಲ್ಲನೂ ಫುಲ್ ಡ್ರೈ ಆಗಿಬಿಡಬೇಕು ಎಣ್ಣೆಯಲ್ಲಿ. ಸೊ ಒಂಥರ ಸ್ಕ್ರೆಪ್ಪಿ ಥರ ಆಗಿಬಿಡಬೇಕು. ಆ ಥರ ಮಾಡೋದಾದಮೇಲೆ ನೀವು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ನಿಮಗೆ ಬೇಕು ಅನ್ನೋದಾದರೆ ಖಾರ ಹಾಕ್ಕೊಳ್ಳಿ, ಇಲ್ಲಾಂದರೆ ಆಪ್ಷನಲ್ ಮೆಣಸಿನ್ಕಾಯಿ ಹಾಕಿದ್ದೀವಿ ಅದೇ ಖಾರ ಆಗಿಬಿಡುತ್ತೆ. ಸೊ ಅರಿಶಿನ ಉಪ್ಪು ಹಾಕಿಬಿಟ್ಟು ನೀವು ಒಗ್ಗರಣೆ ಕಂಪ್ಲೀಟ್ ಮಾಡ್ಕೋಬೋದು. ಸೊ ನೋಡ್ತಾ ಇದ್ದೀರಲ್ವ ಹೇಗೆ ಮಾಡ್ತಾ ಇದ್ದೀನಿ ಅಂತ, ನಾನು ಕ್ಲೀನಾಗಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಈ ಥರ ಕ್ಲೀನಾಗಿ ಎಲ್ಲ ಚಟಪಟ ಅಂದದಾದಮೇಲೆ ಕರಿಬೇವೆಲ್ಲ ಸ್ಕ್ರಿಪ್ಪಿಯಾಗಿ ಆದಮೇಲೆ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕಿಬಿಟ್ಟು ಸ್ವಲ್ಪ ಒಂದು 5 ನಿಮಿಷ ಹಾಗೆ ಆಫ್ ಮಾಡಿಬಿಟ್ಬಿಡಿ. ಅದು ಕಲರ್ ಬಿಟ್ಕೊಳ್ಳುತ್ತೆ. ಅರಿಶಿನ ಚೆನ್ನಾಗಿ ಒಳಗಡೆ ಎಲ್ಲ ಮಿಕ್ಸ್ ಆಗಿ ಕಲರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಸೊ ಬಿಟ್ಕೊಟ್ಟು ಆದಮೇಲೆ ನಾವು ಇಲ್ಲಿ ಏನು ಕ್ಲೀನ್ ಮಾಡಿ ಅವಲಕ್ಕಿ ಇಟ್ಕೊಂಡಿದ್ದೀವಲ್ವ ಅದ್ರ ಒಳಗಡೆಗೆ ನಾನು ಅದನ್ನು ಫಸ್ಟು ಕಡಲೆ ಬೀಜ, ಕಡಲೆಪಪ್ಪು ಯಾವುದ್ಯಾವ್ದು ಫ್ರೈ ಮಾಡ್ಕೊಂಡಿದ್ದೀವಲ್ವ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಹಾಕಿದಾದ್ಮೇಲೆ ಮತ್ತೆ ನಾನು ಒಗ್ಗರಣೆ ಮಾಡಿರೋದನ್ನು ಸೇರಿಸ್ತಾ ಇದ್ದೀನಿ. ಸೊ ಅದು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಿಡ್ಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕ್ಲೀನಾಗಿ ಎಲ್ಲ ಈಕ್ವಲಾಗಿ ಎಲ್ಲ ಅರಿಶಿನ ಎಲ್ಲದಕ್ಕೆ ಮ್ಯಾಚ್ ಆಗೋ ಥರ ನಾವು ಮಿಕ್ಸ್ ಮಾಡ್ಕೊಳ್ಬಿಡಬೇಕು.
ಸೊ ನೋಡಿ ಸ್ವಲ್ಪ ತಣ್ಣಗಾಗಿದೆ, ನಾನು ಹಾಕೋತಾ ಇದ್ದೀನಿ ಒಗ್ಗರಣೆ ಮಾಡಿರೋದು. ಸೊ ಅದನ್ನು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಆಗಿರೋವಂಥ ಅವಲಕ್ಕಿ ಚುರುಮುರಿ ರೆಡಿ ಆಗಿರುತ್ತೆ. ಸಾಯಂಕಾಲ ಟೈಮಲ್ಲಿ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಟೀ ಕಾಫಿ ಜೊತೆಗೆ ಸ್ನ್ಯಾಕ್ಸ್ ತುಂಬಾ ಚೆನ್ನಾಗಿರುತ್ತೆ. ಯಾವಾಗೂ ನಾನು ಮಾಡಿರ್ತೀನಿ, ನನ್ನ ಮನೇಲಿ ಕಂಪಲ್ಸರಿ ಇದು ಯಾವಾಗೂ ಇದ್ದೇ ಇರುತ್ತೆ. ಯಾಕಂದರೆ ಸಾಯಂಕಾಲ ಹೊರಗಡೆಯಿಂದ ಅದು ಇದು ತಂದು ತಿನ್ನೋಗಿಂತ ಹೆಲ್ದಿಯಾಗಿ ಮನೇಲಿ ಮಾಡಿರೋ ಐಟಮಿಂದನೇ ನಾವು ಹೆಲ್ದಿಯಾಗಿ ತಿನ್ನಬೇಕು. ಸೊ ನೋಡ್ತಾ ಇದ್ದೀರಲ್ವ ಹೇಗೆ ಬಂದಿದೆ ಅಂತ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ಒಂದು ಸರಿ. ಎಲ್ಲ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.